ನನಗೆ ಕಿಚ್ಚನ ಚಪ್ಪಾಳೆ ಸಿಗಲ್ಲ, ವಿನಯ್ ಬೇಸರ. ಬಿಗ್ ಬಾಸ್ ಮನೆಯಲ್ಲಿ ವಿನಯ್ ಗಟ್ಟಿ ಸ್ಪರ್ಧಿಯಾಗಿ ಗುರುತಿಸಿಕೊಂಡಿದ್ದಾರೆ. ಜನರ ಕಣ್ಣಿಗೆ ವಿನಯ್ ವಿಲ್ಲನ್ ಆಗಿ ಕಾಣಿಸಿಕೊಂಡಿದ್ದಾರೆ. ಇದರ ನಡುವೆ ವಿನಯ್ ನನಗೆ ಕಿಚ್ಚನ ಚಪ್ಪಾಳೆ ಸಿಗೋದೇ ಇಲ್ಲ ಎಂದು ತುಕಾಲಿ ಬಳಿ ಬೇಸರ ಹೊರಹಾಕಿದ್ದಾರೆ. ಸಾಕಷ್ಟು ಸೀರಿಯಲ್ಗಳಲ್ಲಿ ಹೀರೋ ಆಗಿ ನಟಿಸಿದ್ದ ವಿನಯ್ ಬಿಗ್ ಮನೆಯಲ್ಲಿ ಬಂದ ಮೇಲೆ ವಿಲ್ಲನ್ ಆಗಿ ಬಿಂಬಿತರಾಗಿದ್ದಾರೆ. ಅದರಲ್ಲೂ ಸಂಗೀತ ಟೀಮ್ನ ಕಂಡ್ರೆ ಉರಿದು ಬೀಳ್ತಾರೆ. ಇದಕ್ಕೆ ಸಾಕ್ಷಿ ಎಂಬಂತೆ ಬಿಗ್ ಮನೆಯಲ್ಲಿ ಘಟನೆಗಳು ನಡೆದಿವೆ. ಅದರಲ್ಲೂ ಇತ್ತೀಚೆಗೆ ಸಂಗೀತ ಪ್ರತಾಪ್ಗೆ ಬೇಕಂತಲೇ ಕಣ್ಣಿಗೆ ಸೋಪು ನೀರನ್ನ ಎರಚಿದ್ರು. ಅದರಿಂದ ಇಬ್ಬರಿಗೂ ಕಣ್ಣು ಪೆಟ್ಟಾಗಿತ್ತು. ಇದರಿಂದ ಬಹಳಷ್ಟು ನೋವು ಅನುಭವಿಸಿದ್ರು. ಇನ್ನು ಸಂಗೀತ ಪರ ನಿಂತಿರೋ ಕಾರ್ತಿಕ್ ಮೇಲೆ ಆಗಾಗ ವಿನಯ್ ಮತ್ತು ಟೀಮ್ ಕಿಡಿಕಾರ್ತಾನೆ ಇರುತ್ತೆ. ಕಾರ್ತಿಕ್ ಕಳೆದ ಗಂಧರ್ವರಾಗಿದ್ದ ಸಂದರ್ಭದಲ್ಲಿ ರಾಕ್ಷಸ ವಿನಯ್ ಕಡೆಯಿಂದ ಸಾಕಷ್ಟು ಅವಮಾನ ಅನುಭವಿಸಿದ್ರು. ಕಾರ್ತಿಕ್ ತಾಳ್ಮೆ ಮತ್ತು ಜಾಣ್ಮೆ ನೋಡಿ ಸುದೀಪ್ ಕಡೆಯಿಂದ ಕಿಚ್ಚನ ಚಪ್ಪಾಳೆ ಸಿಕ್ಕಿತ್ತು. ಅದಕ್ಕೂ ಕೂಡ ವಿನಯ್ ಖ್ಯಾತೆ ತೆಗೆದಿದ್ರು. ಅಯ್ಯೋ, ನಾನು ವಿಲನ್ ಆಗಿದ್ದಕ್ಕೆ ಕಾರ್ತಿಕ್ ಹೀರೋ ಆದ, ನನ್ನಿಂದಲೇ ಕಾರ್ತಿಕ್ ಕಿಚ್ಚನ ಚಪ್ಪಾಳೆ ಸಿಕ್ಕಿದೆ ಎಂದೆಲ್ಲ ಟಾಂಗ್ ಕೊಟ್ಟಿದ್ರು ವಿನಯ್. ಇದೀಗ ಬಿಗ್ ಬಾಸ್ ಮನೆಯಲ್ಲಿ ತುಕಾಲಿ ಜೊತೆ ಮಾತನಾಡುವಾಗ ಕಿಚ್ಚನ ಚಪ್ಪಾಳೆ ಬಗ್ಗೆ ರಿಯಾಕ್ಟ್ ಮಾಡಿದ್ದಾರೆ. ನಾನು ಮಹಡಿ ಮೇಲಿಂದ ಉಲ್ಟಾ ಹೊಡೆದು ಡೈವ್ ಹೊಡೆದ್ರು ನನಗೆ ಕಿಚ್ಚನ ಚಪ್ಪಾಳೆ ಸಿಗಲ್ಲ ಎಂದಿದ್ದಾರೆ ವಿನಯ್. ಆಗ ತುಕಾಲಿ, ಅಯ್ಯೋ, ನನಗೂ ಸಿಗಲ್ಲ ನಿನಗೂ ಸಿಗಲ್ಲ ಕಿಚ್ಚನ ಚಪ್ಪಾಳೆ ಅಂತ ಮಾತನಾಡ್ಕೊಂಡಿದ್ದಾರೆ. ಆಗ ವಿನಯ್, ನನಗೆ ಯಾಕೆ ಸಿಗಲ್ಲ ಗೊತ್ತಾ, 100ನೇ ವೇದಿಕೆಯ ಮೇಲೆ ಕಿಚ್ಚನ ಚಪ್ಪಾಳೆ ತಗೋತೀನಿ ಅಂತ ವಿನಯ್ ಹೇಳಿದ್ದಾರೆ. ಅವರ ಮಾತಿಗೆ ನೋ ಕಮೆಂಟ್ಸ್ ಎಂದಿದ್ದಾರೆ ತುಕಾಲಿ. ಇಷ್ಟು ಅಗ್ರೆಸಿವ್ ಆಟ ಆಡ್ತಾ ಇದ್ದ ವಿನಯ್ ಬದಲಾಗ್ತಾರಾ? ಕೋಪ ಜಗಳ ಆಡದೆ ಕೂಡ ಪ್ರೇಕ್ಷಕರ ಮನ ಗೆಲ್ಲಬಹುದು. ಮುಂದಿನ ದಿನಗಳಲ್ಲಿ ವಿನಯ್ ಆಟ ಹೇಗಿರಲಿದೆ ಕಾದು ನೋಡಬೇಕಿದೆ. ಡಿಜಿಟಲ್ ಡೆಸ್ಕ್, ಪಬ್ಲಿಕ್ ಮ್ಯೂಸಿಕ್.